8 ಗಂಟೆ 9 ಗಂಟೆ ಹಿಂಗೆ ಎದ್ದು ಏನು ಗೊತ್ತೇ ಆಗ್ತಾ ಇಲ್ಲ ಚಳಿ ಹೆಂಗಿದೆ ಹಿಂಗೆ ಏನು ಅಂತ. ಇವತ್ತು ಎದ್ದು ಬಂದಾಗ ಗೊತ್ತಾಗ್ತೈತೆ ಚಳಿ ಫುಲ್ ಎಲ್ಲ ಕಡೆ ನಂದು ಕೋಟರ್ಸ್ತೈತೆ. ಇಲ್ಲ ಅವತ್ತು ರೆಕಾರ್ಡ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಕೂರ್ಗಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಕಸಿನ್. ಎಸ್ಸಿ 10R ಕ್ರೇಜಿ ಅನ್ಕೊಳ್ಳಿ ನೋಡಿ. ಇವಾಗ ಸಿಂಗಲ್ಗೆ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 7:10 ಆಗ್ತಾ ಇರ್ಬೋದು, 7:10 7:15. ಇವಾಗ ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್ ಬ್ಯಾಕ್ ಟು ಬ್ಯಾಟಿಂಗ್. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ. ಕಂಪೇರಿಟಿವ್ ಸ್ವಲ್ಪ ವೆಹಿಕಲ್ಸ್ ಇದ್ದಾವೆ ಸಿಟಿಯಿಂದ ಇಲ್ಲಿ ಬರೋಷ್ಟೊಳಗಡೆ. ಹೆವಿ ಜಾಮ್ ಆಗಿ ಹೋಗಿತ್ತಲ್ಲ ಎಲ್ಲ ಸುಮಾರು ಹತ್ರ. ಈವನ್ ಇದೂ ಅಷ್ಟೇ ಫ್ಲೈಓವರ್ ಬಾರ್ನೆ ಫ್ಲೈಓವರು ಅದೆಲ್ಲ ಫುಲ್ ಜಾಮ್ ಇತ್ತು. ಇಲ್ಲ ಅಂದಿದ್ರೆ ನಾವು 6:45ಗೆ ರೈಡ್ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಓಕೆ, ಒಂದು 10-15-20 ಮಿನಿಟ್ಸ್ ಅಲ್ವಾ ಈ ಕಡೆ ಆ ಕಡೆ ನಡೆಯುತ್ತೆ. ಬಟ್ ಇವತ್ತು ಸಖತ್ ವೆಹಿಕಲ್ಸ್ ಇದ್ದಾವೆ ಗುರು. ಇಷ್ಟು ದಿನ 8 ಗಂಟೆ 9 ಗಂಟೆ ಹಿಂಗೆ ಎದ್ದು ಏನು ಗೊತ್ತೇ ಆಗ್ತಾ ಇಲ್ಲ ಚಳಿ ಹೆಂಗಿದೆ ಹಿಂಗೆ ಏನು ಅಂತ. ಇವತ್ತು ಎದ್ದು ಬಂದಾಗ ಗೊತ್ತಾಗ್ತೈತೆ ಚಳಿ ಫುಲ್ ಎಲ್ಲ ಕಡೆ ನಂದು ಕೋಟರ್ಸ್ತೈತೆ. ನೋಡ್ರಿ ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ ಇವತ್ತು. ಈ ಥರ ಇದ್ದರೆ ಕಷ್ಟ. ನನಗೆ ಲೆಫ್ಟ್ ಸೈಡಿಗೆ ಹೋಗೋಕ್ಕೆ ಒಂಥರ ಹೆದರಿಕೆ ಆಗ್ತಾಯಿದೆ ಈ ಲೈನಿಂದ ಈ ಕಡೆಗೆ ಬರೋದಕ್ಕೆ. ಎಸ್ಪೆಷಲಿ ಇಲ್ಲಿ ನೈಲ್ಸ್ ಎಲ್ಲ ಒಂದು 2-3 ರೀಲ್ ನೋಡಿದೆ, ಫುಲ್ ವೈರಲ್ ಆಗಿದಾವಲ್ಲ ನೈಲ್ ಅಂತಂದು. ಅದೇ ಮಳೆಗಳೆಲ್ಲ ರೋಡ್ ಹತ್ರ ಹಾಕೊಂಡು ಹೋಗಿರ್ತಾರೆ ಪಂಚರ್ ಆಗಲಿ ಅಂತ. ಫೀಲ್ ಆಗುತ್ತೆ ಗುರು, ಹೊಸ ಟೈರ್ ಏನೋ ಪಂಚರ್ ಆದರೆ. ಅದಕ್ಕೆ ಸ್ವಲ್ಪ ಆ ಕಡೆ ಹೋಗ್ತಾ ಇಲ್ಲ ಲೆಫ್ಟಿಗೆ. ಆಮೇಲೆ ಮತ್ತೆ ಅದು ಪಂಚರ್ ಹಾಕ್ಸಿ ಹಿಂಸೆ, ಟೈಮ್ ವೇಸ್ಟು. ಮಧ್ಯಾಹ್ನ ಬೇರೆ ಇನ್ನೂ ಸುಮಾರು ಕೆಲಸಗಳಿದ್ದಾವೆ ಇವತ್ತು. ಸಂಜೆ ಬೇರೆ ರಿಸೆಪ್ಷನಿಗೆ ಹೋಗಬೇಕು. ಸೊ ಇನ್ ಟೈಮ್ ಪ್ರಾಪರ್ ಪ್ಲ್ಯಾನ್. ಸೊ ಇವತ್ತಿನ ಇದು ಮೀಟಪ್ ಪಾಯಿಂಟ್ ಬಂದು ನೆನ್ಮಂಗ್ಲ ಟೋಲು, ಪಾರ್ಲೆ ಟೋಲ್ ಹತ್ರ ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ. ಆಮೇಲೆ ನಮಗೆ ಇದು ಇದ್ನಲ್ಲ ಇವತ್ತು ರೈಡಲ್ಲಿ. ಸೊ ಸುಮ್ಮನೆ ಲೇಟ್ ಮಾಡ್ಕೊಂಡು ಹೋಗೋದು ಬೇಡ ಅಂತ. ಇನ್ನೊಂದು ಕ್ರೇಜಿ ವಿಷಯ ಇದೆ, ಹಿಂದೆ ಬನ್ನಿ ಹೇಳ್ತೀನಲ್ಲಿ. ನಮ್ಮ ಇದು ಒಂದು ಹೊಸ ಸರ್ಪ್ರೈಸ್ ಇದೆ. ಆಲ್ರೆಡಿ ಟೈಟಲ್ ತಮ್ಮ ನೋಡಿರ್ತೀರಲ್ಲ. ಎಸ್, ಇದು ಕಸಿನು ಹೊಸ 10R ತೊಗೊಂಡಿದ್ದಾರೆ. ಸೊ ಡುಕಾಟಿ ಸರ್ವಿಸಿಗೆ ಬಿಟ್ಟಿರೋದ್ರಿಂದ ಇವಾಗ 10R ಹಿಡ್ಕೊಂಡು ಬಂದಿದ್ದಾನೆ. ಐತೆ ಕ್ರೇಜ್ ಆಗಿದೆ, ಯಾಕಂದರೆ ರೀಸೆಂಟ್ 2024 10R ಅದು. ಬಂದ್ವಿ. ಇದೇ ಫಸ್ಟ್ ಅನ್ಸುತ್ತೆ ಅಲ್ವಾ ನಿಮ್ಮ ಬ್ಲಾಗಲ್ಲಿ ಬರ್ತಿರೋದು? ಇಲ್ಲ ಅವತ್ತು ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಕೂರ್ಗಲ್ಲಿ. ಕೂರ್ಗಿಂದ ಬರ್ತಾಯಿದ್ವಲ್ಲ ಅವತ್ತು. ಆರನ್ಫಲ್ ಇದ್ನಲ್ಲ ಅವತ್ತು. ಓಕೆ, ವೆಲ್ಕಮ್ ಟು ಮೈ ಚಾನಲ್. ಓಕೆ ಬ್ರೋ, ಹೋಣ. ನಮ್ಮ ಹಿತೇಶ್ ಡೈರೆಕ್ಟ್ ಕುಣಿಗಲ್ ಹತ್ರ ಬರ್ತಾರಂತೆ ಇವಾಗ. ಬಂದಿದ್ದಾರಾ? ಆಲ್ರೆಡಿ ಬಂದಿದ್ದಾರಾ? ಚಾಯ ಅದೇ ಅದು ಕುಣಿಗಲ್ಲಿಂದ ಹಿಂದೆ ಬರುತ್ತೆ. ಫೋನ್ ಮಾಡ್ತಿದ್ದಾರೆ. ಬ್ರೋ ಬರ್ತಾಯಿದ್ದೀವಿ 10 ನಿಮಿಷ ಅಷ್ಟೇ. ಬರ್ತಾಯಿದ್ದೀವಿ ಬ್ರೋ. 10 ಮಿನಿಟ್ಸ್ ಬಂದ್ವಿ. ಇವ್ರು ನೋಡಿ ಸ್ಟಾರ್ಟಿಂಗಲ್ಲಿ ನಮ್ಮ ಪ್ರೌಡಿ ಅವ್ರು ಅನ್ಕೊಬಿಟ್ಟಿದ್ದೆ. ಆಲ್ಮೋಸ್ಟ್ ಸೇಮ್ ಬೂಸಾ, ಸೇಮ್ ಜಾಕೆಟ್ಸ್ ಅಲ್ವಾ. ಆಮೇಲೆ ಹೆಲ್ಮೆಟ್ ನೋಡಿ ಕಂಡು ಹಿಡಿದೆ ಅದು ಅವರಲ್ಲ ಅಂತ. ಬ್ರೋ ಲೆಫ್ಟಿಗೆ ಹೋಗೋದಕ್ಕೆ ಇದಕ್ಕೆ ಆಗುತ್ತೆ. ಲೆಫ್ಟ್ ಬೇಡ ಬ್ರೋ, ಬನ್ನಿ ಬ್ರೋ, ಲೆಟ್ಸ್ ಗೋ. ಬಾಲಕ್ರಮ ಹಾಕ್ಲಿಲ್ಲ ಅಂದರೆ ಏನು ವಿಂಡ್ ಬ್ಲಾಸ್ಟ್ ಗೊತ್ತಾ. ಇವನು ಯಾಕೆ ಗುರು ಬ್ರೇಕ್ ಹಿಡಿತಾನೆ, ಅವರು ಹಿಡ್ದ ಸ್ಟಾಪ್ ಮಾಡಿದ್ರೆ. ಅಂತ ನಂದು ಸ್ವಲ್ಪ ಮುಂದೆ ಅಲ್ಲಿ ನಿಲ್ಲಿಸ್ದಾಗ ತೋರಿಸ್ತೀನಿ ತಡ್ರಿ. ಒಂದು ಸೀನ್ ಆಗಿಬಿಟ್ಟಿದೆ ಗಾಡಿದು. ಟಯರ್ಸು ಮಾತ್ರ ಕ್ರೇಜಿ ಕಾನ್ಫಿಡೆನ್ಸು. ಓಕೆ ಬಾಯ್ಸ್, ಬಂದು ಹತ್ತತ್ರ ಒಂದು ಅರ್ಧ ಗಂಟೆ ಆಯಿತು. ಫುಲ್ಲು ರೆಸ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊನೆಗೆ ಯಾರು ಸಿಕ್ಕಿದ್ರು ನಮಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಅವತ್ತು ವ್ಲಾಗ್ ಮಾಡಿದ್ದು ಹಾಕಕ್ಕೆ ಆಗಲಿ, ಯಾಕಂದರೆ ಮೋಹನ್ ಬ್ರೋ ಕ್ಲಿಪ್ಸ್ ಎಲ್ಲ ಕಳಿಸಿದ್ದೆ. ಅವರು ಫುಲ್ ಲೆಂತ್ ಆಯಿತು ಅಂತ ಬಿಟ್ರೆ ಅವತ್ತು ನಮ್ಮ ವ್ಲಾಗಲ್ಲಿ ಹಿತೇಶು ಇದ್ದು ಅಂದರೆ ಸ್ವಲ್ಪ ಕ್ಲಿಪ್ ಹಾಕೋರೆ. ನಾವು ಮಾಮೂಲಿ ಮಾತಾಡಿ ಕಾಂಗ್ರೆಷನ್ ಅದು ಹಾಕಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಕಸಿನ್. 10R ಸಾಕಾಗಿದೆ. ಯಾವ್ದು ಬೆಸ್ಟ್? 10R ಡುಕಾಟಿನ?
ಡುಕಾಟಿ. ಬಟ್ ಇದು ಸ್ಮೂತ್ನೆಸ್, ರಿಫೈನ್ಮೆಂಟ್, ಮೈಲೇಜ್ ಎಲ್ಲ ಮೈಲೇಜ್ ಅಂತೂ ಮಾತಾಡಂಗಿಲ್ಲ. ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಮೇಂಟೆನೆನ್ಸ್ ಅಲ್ಲ, ಮೇಂಟೆನೆನ್ಸ್ ಆಗಲಿ ಎಲ್ಲ. ಬ್ರೋ ಸ್ವಲ್ಪ ನಾನು ಕೊಡ್ಸಿ, ನಾನು ಬರ್ತೀನಿ ಜೊತೆಗೆ. ಅವತ್ತೇನೋ ಇಬ್ರು ಸೂಪರ್ ವೆಹಿಕಲ್ ಇದ್ವಿ. ಬ್ಲಾಗೇ ಹಾಕಿಲ್ಲ ನಾನು ಇನ್ನ. ಯಾವುದು ಅದು ಅವತ್ತು ನಾನು CBR ನೋಡ್ತಿದ್ನಲ್ಲ, ಅದು ಬೇಕು ಅಂದ್ರೆ ಕಮೆಂಟ್ ಹಾಕಿ. ಇದೇ ಫುಟೇಜ್ಗಳು ನಾನು ಹಾಕ್ಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂತ ಈ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ಹಾಕ್ತೀವಿ. ಬಟ್ ಸಕ್ಕತ್ತಾಗಿತ್ತು ಹೋದ್ರ, ಅದು ಫುಲ್ ಕ್ಲಿಪ್ ಇದೆ. ಬಟ್ ಇದಿಲ್ಲ ಮೋಟೋಲಾಗ್, ಸಾರಿ ವ್ಲಾಗ್ ಕ್ಲಿಪ್ಸ್ ಇಲ್ಲ, ಮೋಟೋಲಾಗ್ ಕ್ಲಿಪ್ ಎಲ್ಲ ಇದೆ. ಬೇಕು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ಬೇಕಾದ್ರೆ ಅದನ್ನು. ಓಕೆ, ಲೆಟ್ಸ್ ಗೋ. ಸೇಮ್ ಸ್ಟಾಪ್. ಯಾವುದಕ್ಕೂ ಒಂದ್ಸಲಿ ಏರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸಿದ್ವಿ. ಅದು ಸ್ವಲ್ಪ ಚೂರು ಲೈಟಾಗಿರೋ ವಾಬಲ್ ಬರ್ತಾ ಇತ್ತು ಅಂತ ಹೇಳಿದ್ದು, ಅದಕ್ಕೆ. ಓಕೆ, ಪ್ರಾಬ್ಲಿ ಕ್ಯಾಮ್ರಾಗಳು ಕರೆಕ್ಟಾಗಿರ್ಬೋದು. SC10R ಕ್ರೇಜಿ ಅಂದ್ಕೊಳ್ಳಿ. ಇದು ಇದ್ರೆ ಎಲ್ಲ ಸೈಡ್ ಬಿಡ್ತಾರೆ ಎಕ್ಸಾಸ್ಟಿಗೆ. ಮಿಲಿಯನ್ ಬಂದ್ಬಿಟ್ಟಿದ್ಯಾ ನೀನು? ಯಾವ ನೋಡ್ಲೇ ಇಲ್ಲ ನಾನು. ಕ್ರೇಜಿ. ಏನು ವೆಹಿಕಲ್ಸ್ ಇದೆ ಗುರು. ಪ್ರಾಬ್ಲಿ ಆ ಸೈಡಿಂದಲೇ ನಾವು ಓಡ್ಸೋಕ್ಕಾಗೋದು, ಈ ಕಡೆ ಏನು ಓಡ್ಸೋಕ್ಕಾಗಲ್ಲ. ಹೋದಾಯ್ತು. ಯಪ್ಪ, what a surprise.
ಟ್ರಾಫಿಕ್. ಇಷ್ಟು ಡೆನ್ಸಿಟಿ ಇದ್ರೆ ಎಲ್ಲೂ ಪುಷ್ ಆಗಲ್ಲ ಗುರು. ಗಾಡಿಗಳು ಲೆಫ್ಟಲ್ಲಿ ತಗೋಬೇಕಿದ್ದಾರೆ ಅಷ್ಟೇ.